ಇಡೀ ಮಂಡ್ಯಗೆ ದೀರ್ಘದಂಡ ನಮಸ್ಕಾರ. ಬೆಂಗಳೂರು ಮೊಬೈಲ್ ಇದ್ದಂಗೆ, ಮಂಡ್ಯ ಚಾರ್ಜರ್ ಇದ್ದಂಗೆ. ಇದು ಒಂದೇ ಊರಲ್ಲಿ ಜನ ಮೊಬೈಲ್ ಪಕ್ಕಕ್ಕಿಟ್ಟು ಶಿಳ್ಳೆ ಹೊಡೆಯೋದು, ಚಪ್ಪಾಳೆ ಹೊಡೆಯೋದು. ಜಯ ಅಂಬರೀಷ್ ಅಣ್ಣ ಒಂದ್ಸತಿ ಜೋರಾಗಿ ಹೋಗಿ, ಜಯ ಅಂಬರೀಷ್ ಅಣ್ಣ. ಸಾಲೋದಿಲ್ಲ, ಜಯ ಅಂಬರೀಷ್ ಅಣ್ಣ. ಅಬ್ಬ ಒಂಚೂರು ಚಳಿ ದೂರ ಹೋಯ್ತು. ನಾನು ಹೇಳಿದೆ ಬೆಂಗಳೂರು ಮೊಬೈಲ್ ಇದ್ದಂಗೆ, ಮಂಡ್ಯ ಚಾರ್ಜರ್ ಇದ್ದಂಗೆ. ಮಂಡ್ಯ ಕಡೆ ಡಿಸೆಂಟ್ರಲೈಸ್ ಆಗ್ತಾ ಇದೆ, ಮಂಡ್ಯ ಕಡೆ ಎಲ್ಲದೂ ಬರ್ತಾ ಇದೆ, ಮಂಡ್ಯದಿಂದನೇ ಇಂಡಿಯಾ ಅನ್ನೋ ರೇಂಜಿಗೆ ಬೆಳೀತಾ ಇದೆ. ಈ ಊರಿನ ಒಬ್ಬ ನಟ, ಈ ಊರಿನ ಒಬ್ಬ ಧೀಮಂತ ವ್ಯಕ್ತಿಯ ಶ್ರದ್ಧಾಂಜಲಿ ಅಂತ ಇಲ್ಲೆಲ್ಲ ಸೇರಿದ್ದೀವಿ. ಇದು ಶ್ರದ್ಧಾಂಜಲಿ ಹೆಸರಿಗಷ್ಟೇ, ಯಾಕಂದರೆ ಅಂಬರೀಷಣ್ಣ ನಮ್ಮನ್ನು ಯಾರನ್ನೂ ಬಿಟ್ಟು ಹೋಗೇ ಇಲ್ಲ. ಸೊ ಜೊತೆಗೆ ಇದ್ದಾರೆ. ಜೊತೆಗಿರೋ ಜೀವಕ್ಕೆ ತಮಾಷೆ ತುಂಬ ಇಷ್ಟ, ನೇರ ಮಾತು ತುಂಬ ಇಷ್ಟ, ಸತ್ಯ ತುಂಬ ಇಷ್ಟ, ನಿಷ್ಠುರತೆ ತುಂಬ ಇಷ್ಟ, ದೋಸ್ತಿ ಪ್ರೀತಿ ಎಲ್ಲ ಬೆರೆತ ದೊಡ್ಡ ಜೀವ ಅಂಬರೀಷಣ್ಣ. ಅವರದ ನೆನಕೆ, ಅವರ ಒಂದು ದೋಸ್ತಿ, ಅವರ ಒಂದು ಆಶೀರ್ವಾದ, ಅವರೊಂದು ಹಾರೈಕೆ, ಅವರ ಒಂದು ಕನ್ನಡ ಪ್ರೇಮ, ಅವರ ಒಂದು ರಾಜಕೀಯ ಸಿನಿಮಾ ವ್ಯಕ್ತಿತ್ವ, ಒಂದೆರಡು ಡೈಮೆನ್ಷನ್ಸ್ ಇಲ್ಲ ಅಂಬರೀಷಣ್ಣಂಗೆ. ಅವ್ರನ್ನ ನೆನೆಸ್ಕೊಳ್ಳೋದೇ ನಮ್ಮ ನಿಮ್ಮಂಥವರ ಪುಣ್ಯ. ಸೊ ಈ ಮಂಡ್ಯದ ಸಂಜೆ ತುಂಬ ದೊಡ್ಡ ಸಂಜೆ ಇದು. ನಮ್ಮ ಮಟ್ಟಿಗೆ, ಸಿನಿಮಾದವ್ರ ಮಟ್ಟಿಗೆ ಎಲ್ಲ ಬಂದ್ವಿ, 4 ಮಾತಾಡಿದ್ವಿ, ಹೋದ್ವಿ ಅಂತಲ್ಲ. ಮಂಡ್ಯ ಮತ್ತು ಅಂಬರೀಷಣ್ಣ ಅಂದರೆ ಅದೊಂದು ದೊಡ್ಡ ವಿಷಯ, ತುಂಬ ದೊಡ್ಡದದು. ಮಂಡ್ಯ ಮತ್ತು ಅಂಬರೀಷಣ್ಣ ಅವರ ಊರು ಮತ್ತು ವ್ಯಕ್ತಿ ಸಂಬಂಧ ಅದು. ಏನು ಹೆಚ್ಚಿಗೆ ಮಾತಾಡಬೇಕು ಅಂತ ಅನಿಸಲ್ಲ, ಯಾಕಂದರೆ ಅಂಬರೀಷಣ್ಣ ಅವ್ರ ಜೊತೆ ಒಂದು 3-4 ದಿವಸ ಕೆಲಸ ಮಾಡಿದ್ದೆ ನನ್ನಂಥವ್ರ ಭಾಗ್ಯ. ಅಲ್ಲಿ ನಡೆದೊಂದು ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಈ ಗೊಂಬೆ ಆಡಿಸೋನು, ಮ್ಯಾಲೆ ಕುಂತವನು, ನಮಗೆ ನಿಮಗೆ ಯಾಕೆ ಟೆನ್ಷನ್ನು, ಇದೊಂದು ಹಾಡಿನ ಅಭಿನಯಕ್ಕೆ ಬಂದಿದ್ರು ಅವರು. ದೊಡ್ಡಾಲ್ದ ಮರದಲ್ಲಿ ಶೂಟಿಂಗು. ಇಲ್ಲೇ ಯಾರೋ ಮಂಡ್ಯದವರಿಗೆ ಒಂದು ಫೋನ್ ಮಾಡಿ ಹೇಳಿದ್ದಾರೆ, ಕೈಮಾ ಉಂಡೆ ಮುದ್ದೆ ಎತ್ಕೊಬಾರಲ್ಲ ಅಂತ. ಅದು ಒಂದು ಫೋನು, ಆ ಫೋನ್ ತೊಗೊಂಡವನದು ಇನ್ಯಾರ್ಯಾರಿಗೆ ಹೇಳಿದ್ನೋ ಏನು ಕಥೆಯೋ ಗೊತ್ತಿಲ್ಲ. ಒಂದು ಮಿನಿಮಮ್ 3000 ಮುದ್ದೆ, 1-2 ಬಕೆಟ್ ಕೈಮಾ ಉಂಡೆ ಚಿಕನ್ ಸಾರು ಬಂದ್ಬಿಟ್ಟಿತ್ತು ಆಲ್ದ ಮರದ ಕೆಳಗೆ. ಇರೋದೊಂದು 70-80 ಜನ, ತಿನ್ನೋದೆಷ್ಟು ಅದನ್ನ? ಒಂದು ಫೋನಿಗೆ ಆ ರೇಂಜ್ ಫುಡ್ ವ್ಯವಸ್ಥೆ ಆಗೋಗಿದೆ. ಅಂಬರೀಷಣ್ಣ ಕೇಳಿದ್ರೆ, ಅಣ್ಣ ಇಷ್ಟೆಲ್ಲ ಫುಡ್ ಬಂದುಬಿಟ್ಟಿದೆ, ಹೆಂಗೆ ಕತೆ? ಮಾಡ್ತೀನಿ ನೋಡಿ ಇವಾಗ ಅಂದರು. ಆ ತಂದವರಿಗೆ, ಅಂಬರೀಷಣ್ಣವ್ರು ನೋಡೋಕ್ಕೆ ಬಂದವರಿಗೆ ಎಲ್ಲರಿಗೂ ಅವರೇ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡು ತಿನ್ನ, ಮುಚ್ಕೊಂಡು ತಿನ್ನ ಅಂಥೇಳಿ ಎಲ್ಲರಿಗೂ ಬಡಿಸಿದ್ರು. 1.25 ತಾಸು ಒಂದು ಮುದ್ದೆ ಉಳಿಲಿಲ್ಲ, ಒಂದು ಕೈಮಾ ಉಂಡೆ ಉಳಿಲಿಲ್ಲ, ಎಲ್ಲ ಬಡಿಸಿ ಖಾಲಿ ಮಾಡಿದ್ರು. ಆಮೇಲೆ ನಾನು ನೋಡ್ತಾನೆ ಇದ್ದೆ, ಅಂಬರೀಷಣ್ಣ ಊಟ ಮಾಡಿದ್ರ. ಒಂದು ಹೊತ್ತಲ್ಲಿ ಕ್ಯಾರವನಿಗೆ ಹೋಗಿ ಕೇಳಿದೆ, ಅಣ್ಣ ಊಟ ಮಾಡಿದ್ರ? ಏನೋ ಕಣ, ಡಾಕ್ಟ್ರು ತಿನ್ಬೇಡ ಅಂದವ್ರೆ, ಹೋಗಲ್ಲ, ಒಂದು ಸ್ವಲ್ಪ ರಾಗಿ ಗಂಜಿ ಕುಡಿದೆ ಅಂದರೆ ಫೋನ್ ಮಾಡಿ ಹೇಳಿ ಅಷ್ಟು ಫುಡ್ಡನ್ನು ಬಂದವರಿಗೆ ಉಣಬಡಿಸೋದು. ಅಂಥ ದೊಡ್ಡ ಜೀವ ಒಂದು ಅರ್ಧ ಗ್ಲಾಸು ರಾಗಿ ಗಂಜಿ ಕುಡ್ಕೊಂಡು ಶೂಟಿಂಗ್ ಮಾಡೋಣ ಅಂತಂದರು. ನನಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಅದು ಮೊದಲೇ ದಾನವೀರ ಶೂರ ಕರ್ಣ ಅಂತ ಬೇರೆ ಹೆಸರು. ಏನೋ ಈ ಕೆಲಸ ಮಾಡ್ತಿದ್ದೀವಲ್ಲ ಈ ಜೀವದ ಜೊತೆಗೆ ಅನ್ನೋದೇ ನನಗೆ ಅಷ್ಟು ಸಂತೋಷ ಆಗಿತ್ತು. ಆಮೇಲೆ ಇನ್ನೊಂದು ಘಟನೆ ಯಾವಾಗಲೂ ಹೇಳೋರು ಅಂಬರೀಷಣ್ಣ. ಅವರ ಮನೆ ಕಟ್ಟೋ ಹೊಸರಲ್ಲಿ ಬರೋ ದುಡ್ಡೆಲ್ಲ ಕೊಟ್ಟು ಖಾಲಿ ಮಾಡ್ಕೊಂಬಿಡ್ತಾ ಇದ್ದೆ. ನನ್ನ ಹೆಂಡತಿ ಬೈಯೋವಳು, ಸುಮ್ಮಮ್ಮ ಬೈತಿದ್ರಂತೆ. ಮನೆಯಲ್ಲಿ ಒಂದು ತಾರಸಿಲಿ ಏನೇನು ಚಿಲ್ಲರೆ ಕಾಸಿರುತ್ತೋ ಎಲ್ಲ ಪಿನ್ ಮಾಡಿದ್ರಂತೆ. ನಮ್ಮ ಮನೆ ಕಟ್ಬೇಕು ಕಣ್ರ, ಯಾರನ್ನ ಬಂದು ಜಾಸ್ತಿ ದುಡ್ಡು ಕೇಳ್ಬಿಡಿ, ನನ್ನ ಹತ್ರ ಇರೋದೇ ಇಷ್ಟು, ನಿಮ್ಗೆ ಎಷ್ಟು ಬೇಕೋ ತೊಗೊಂಡೋಗಿ ಅಂತ ಒಂದು ಸೀಲಿಂಗಲ್ಲಿ ನೋಟ್ಗಳು ಹಾಕಿದ್ರಂತೆ. ಅಂದರೆ ಗಳಿಸೋದು ಎಲ್ಲವನ್ನೂ ಗಳಿಸ್ತಾನೆ. ನಮಗೆ ಎಷ್ಟು ಬೇಕೋ ಅದನ್ನು ಮೀರಿ 10 ಲಕ್ಷ ಪಟ್ಟು ಗಳಿಸ್ತೀವಿ. ಹೆಸರು ಗಳಿಸ್ತೀವಿ, ದುಡ್ಡು ಗಳಿಸ್ತೀವಿ. ಈ ಸಿನಿಮಾ ಹೆಸರಲ್ಲಿ ಗಳಿಸೋದೇ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಈ ಗಳಿಸೋದ್ರ ಜೊತೆಗೆ ಒಂದನ್ನು ಮರೆತುಬಿಡ್ತಾನೆ ಮನುಷ್ಯ. ನಮಗೆ ಬೇಕಾಗಿರೋದೇ 3 ಹೊತ್ತು ಊಟ ತಿಂಡಿ, ಒಂದು 6-8 ಗಂಟೆ ನಿದ್ದೆ, ಒಂದಿಷ್ಟು ಸಂಬಂಧಗಳು. ಅದು ಬಿಟ್ಟರೆ ಬೇರೆ ಏನು ಇರಲ್ಲ ನಮ್ಮ ಬದುಕಲ್ಲಿ. ಅದರಲ್ಲಿ ಜನ ಸಂಪಾದನೆ ಮಾಡೋದು, ಜನ ಗಳಿಸೋದು. 10,000 ನಂಬರ್ಗಳು ತಲೆಯಲ್ಲಿತ್ತಂತೆ ಅಂಬರೀಷಣ್ಣನಿಗೆ, ಫೋನ್ ನಂಬರ್ಗಳು. ಒಬ್ಬ ಕಾಮನ್ ಮ್ಯಾನ್ ಜೊತೆಗೆ ಆ ರೀತಿಯ ಸಂಬಂಧ ಕೂಡ ಇತ್ತು ಅವರಿಗೆ. ಇಡೀ ನಾಡನ್ನು ಗಳಿಸಿದ್ರು ಅಂಬರೀಷಣ್ಣ. ಏನು ಗಳಿಸಿದ್ರೇನು, ನಾಡನ್ನು ಗಳಿಸೋಂಥ ಒಂದು ಹೆಗ್ಗಳಿಕೆ
ಅಂಬರೀಷ್ ಅಣ್ಣಂಗಿದೆ ಮತ್ತು ಸುಮಾರು ಜನ ಸಿನಿಮಾದವ್ರಿಗಿದೆ. ಬಟ್ ಅಂಬರೀಷ್ ಅಣ್ಣವ್ರದ್ದು ಎಕ್ಸ್ಟ್ರಾ ಪ್ರೀತಿ, ಅದು ಎಕ್ಸ್ಟ್ರಾ ಲಾರ್ಜ್ ಪ್ರೀತಿ. ಅಂಥ ದೊಡ್ಡವ್ರನ್ನ ಮಾಡು. ಮತ್ತು ಈಗ ನನ್ನ ಶುಭ ಹಾರೈಕೆ ಅಭಿಗೆ, ಅಂಬರೀಷ್ ಅಣ್ಣವರ ಸುಪುತ್ರ, ಮತ್ತು ಸುಮಮ್ಮ ಇಲ್ಲೇ ಇದ್ದಾರೆ. ಇಡೀ ಕುಟುಂಬಕ್ಕೆ ಮಗದೊಮ್ಮೆ ನನ್ನ ದೀರ್ಘದಂಡ ನಮನ ಹಾಗೂ ಶುಭ ಹಾರೈಕೆ. ಜೈ ಅಂಬರೀಷ್ ಅಣ್ಣ. ಮತ್ತೊಂದು ಸತಿ ಜೈ ಅಂಬರೀಷ್ ಅಣ್ಣ, ಜೈ ಮಂಡ್ಯ. ಥ್ಯಾಂಕ್ ಯು.